Vishwam Onde Jagadguru Hari Om. Welcome, my all beautiful souls. Welcome to Rich World. Everything is energy, energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ನಿಮ್ಮ ಲವ್ ರಿಲೇಶನ್ಶಿಪ್ ಬಗ್ಗೆ ಟ್ಯಾರೋ ಗೈಡೆನ್ಸ್ನ ನೋಡೋಣ. ಇವತ್ತಿನ ವಿಡಿಯೋ ಥರ್ಡ್ ಪರ್ಸನ್, ನಿಮ್ಮ ಇಬ್ಬರ ಪ್ರೀತಿಗೆ ಮೂರನೇ ವ್ಯಕ್ತಿ ತುಂಬ ತೊಂದರೆ ಕೊಡ್ತಿದ್ದಾರೆ ಅಂತ ನನಗೆ ತುಂಬ ಮೆಸೇಜ್ ಇದೆ ಇಲ್ಲಿ ಅಲ್ವಾ. ತುಂಬ ರೀಡಿಂಗ್ಸ್ ಮಾಡಿದ್ದೀನಿ ಥರ್ಡ್ ಪಾರ್ಟಿ ರಿಮೂವ್ಗಾಗಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಒಂದಾಗುವ ಸಮಯ ಯಾವಾಗ ಬರುತ್ತೆ? ಥರ್ಡ್ ಪಾರ್ಟಿ ಯಾವಾಗ ನಿಮ್ಮಿಂದ ದೂರ ಆಗುತ್ತೆ ಅಲ್ವಾ? ಬ್ಯೂಟಿಫುಲ್ ರಿಲೇಶನ್ಶಿಪ್ ನಿಮ್ಮದು ಯಾವಾಗ ಸ್ಟಾರ್ಟ್ ಆಗುತ್ತೆ? ನೀವು ಅಂದ್ಕೊತಿರೋ ಜೀವನ ಇನ್ನೂ ಎಷ್ಟು ದಿನ ವೆಯ್ಟ್ ಮಾಡಬೇಕು ಅಲ್ವಾ ನೀವು ಪಡ್ಕೊಳ್ಳೋದಿಕ್ಕೆ? ಇವತ್ತು ನಾವು ಟ್ಯಾರೋ ಗೈಡೆನ್ಸಲ್ಲಿ ನೋಡೋಣ. ಓಕೆ, ಈ ವಿಡಿಯೋ ಟೋಟಲಿ ಯಾರೆಲ್ಲ ಥರ್ಡ್ ಪಾರ್ಟಿ ರಿಮೂವ್ ಆಗಬೇಕು ನಿಮ್ಮ ಜೀವನದಲ್ಲಿ, ಓಕೆನಾ, ನೀವು ನಿಮ್ಮ ಪಾರ್ಟ್ನರ್ ಹ್ಯಾಪಿಯಾಗಿ ಇರಬೇಕು. ಥರ್ಡ್ ಪಾರ್ಟಿ ಇದ್ದಾರೆ ಅಂದಿದ ತಕ್ಷಣ ಅವ್ರನ್ನ ಸೊ ಬಿಟ್ಬಿಟ್ಟು ಒಂಟಿಯಾಗಿ ಬದುಕೋದು ಅಥವಾ ನಿಮ್ಮ ಜೀವನನ ನೀವು ನೋಡ್ಕೊಳ್ಳುವಂತಹ ವ್ಯಕ್ತಿಗಳಿರ್ತೀರ. ಆದರೆ ಥರ್ಡ್ ಪಾರ್ಟಿ ಇದ್ರೂ ನಿಮ್ಮ ಪ್ರೀತಿಗಾಗಿ, ನೀವು ಪ್ರೀತಿಸಿರುವ ವ್ಯಕ್ತಿಗಾಗಿ ವೆಯ್ಟ್ ಮಾಡ್ತಾ ನಿಮಗೂ ಒಂದು ಟೈಮ್ ಬರುತ್ತೆ, ಅಥವಾ ನಿಮ್ಮ ಗಟ್ ಫೀಲಿಂಗ್ ಹೇಳ್ತಿರುತ್ತೆ ಒಂದಲ್ಲ ಒಂದು ದಿನ ದೇವರು, ಯೂನಿವರ್ಸ್, ನೀವು ನಂಬುವ ಗಾಡ್ ನಿಮ್ಮಿಬ್ಬರನ್ನು ಒಂದು ಮಾಡುತ್ತೆ ಅಂತ. ಆ ದಿನ ಓಕೆನಾ, ನಿಮಗೆ ಆಲ್ರೆಡಿ ರೆಸನೇಟ್ ಆಗ್ತಿದೆ ಅಲ್ವಾ ಈ ವಿಡಿಯೋ? ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಆಗ್ತಿದೆ, ಹೌದು, ಈ ವಿಡಿಯೋ ನಿಮಗಾಗಿ ಆಗಿರುತ್ತೆ. ಸೊ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಥರ್ಡ್ ಪಾರ್ಟಿ ರಿಮೂವ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅವ್ರಿಗಾಗಿ ಈ ವಿಡಿಯೋ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಹೈಪ್ ಮಾಡಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ನಿಮ್ಮ ಎಲ್ಲರ ಎನರ್ಜಿಗೂ ಕನೆಕ್ಟ್ ಆಗಿರುತ್ತೆ. ನಿಮಗೆ ಟ್ಯಾರೋಟಿಂದ ಪರ್ಸ್ನಲಿ ಓಕೆನಾ, ವಾಯ್ಸ್ ಕಾಲ್ ಅಥವಾ ವಿಡಿಯೋ ಕಾಲ್ ಟ್ಯಾರೋ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಟ್ಯಾರೋ ಗೈಡೆನ್ಸ್ ಅಂತ ಅಂದ್ಬಿಟ್ಟು. ಟ್ಯಾರೋ ಗೈಡೆನ್ಸಲ್ಲಿ ಹೊಸ ಒಂದು ಸರ್ವಿಸ್ ಬಂದಿದೆ, ಮೆಡಿಟೇಷನ್ ಪ್ಲಸ್ ಟ್ಯಾರೋ ಗೈಡೆನ್ಸ್ ಅಂತ ಅಂದ್ಬಿಟ್ಟು. ಸೇಮ್ ನೀವು ಹೇಗೆ ಕ್ವಶನ್ಸ್ ಕೇಳ್ತೀರಾ ಟ್ಯಾರೋಟ್ಗೆ, ಹಾಗೆ ಮೊದಲೇ ನನಗೆ ಕ್ವಶನ್ಸ್ನ ಕೇಳಿಬಿಟ್ರೆ ನಾನು 1 hour ನಿಮ್ಮ ಬಗ್ಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಏನಾಗ್ಬೋದು ಅಂತ ಒಂದ್ಸಲ ಮೆಡಿಟೇಷನ್ ಮಾಡ್ತೀನಿ. ನಿಮ್ಮ ಬಗ್ಗೆ ಗೊತ್ತಾದ ವಿಷಯನೆಲ್ಲ ನಾನು ಕಲೆಕ್ಟ್ ಮಾಡಿ ಓಕೆನಾ ಟ್ಯಾರೋಟ್ ತೆಗೆದು ಓಕೆನಾ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಓಕೆನಾ, ಅಕ್ಯುರೇಟ್ ಆನ್ಸರ್ 100% ಹೀಗೆ ನಡೆಯುತ್ತೆ ಅಂತ ಓಕೆನಾ, ಅದನ್ನು ನಾವು ನೋಡಿ ನಾನು ಹಿಂಗೆ ಟ್ಯಾರೋಟ್ ಗೈಡೆನ್ಸ್ನ ಕೊಡೋದಾಗಿರುತ್ತೆ. ಸೊ 3 ಟೈಪ್ ಆಫ್ ಸರ್ವಿಸ್ ಇರುತ್ತೆ ಓಕೆನಾ. 5 questions, half an hour ಟ್ಯಾರೋ ಗೈಡೆನ್ಸ್, ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಸರ್ವಿಸ್ ಬಂದು ಮೆಡಿಟೇಷನ್ ಪ್ಲಸ್ ಟ್ಯಾರೋ ಗೈಡೆನ್ಸ್ ಓಕೆನಾ. ಪ್ರೈಸ್ ಎಲ್ಲರಿಗೂ ಕಂಫರ್ಟ್ ಆಗಲಿ ಅಂತ ಓಕೆನಾ, ಎಲ್ಲರಿಗೂ ಕಂಫರ್ಟೇಬಲ್ ಆಗಿರಲಿ ಅಂತಂದ್ಬಿಟ್ಟು ತುಂಬ ಈಸಿ ಕಂಫರ್ಟೇಬಲ್ ಪ್ರೈಸೇ ಇದೆ. ಓಕೆ, ಒಂದ್ಸಲ ಚೆಕ್ ಮಾಡಿ, ರೀಡಿಂಗ್ನ ತಗೊಳ್ಳಿ. ಓಕೆ, ನಿಮಗೆ ಡೈಲಿ ಒಂದು ಕ್ವಶನ್ ಬರುತ್ತೆ ಅಥವಾ ಆವಾಗವಾಗ ಒಂದು ಡೌಟ್ ಬರುತ್ತೆ ಅಂದಾಗ, ಸೊ ಅಂದರೆ ಇವತ್ತು ಮದುವೆ ನೋಡೋಕ್ಕೆ ಬರ್ತಿದ್ದಾರೆ ಅಥವಾ ಈ ಕೆಲಸದ ಮೇಲೆ ಹೋಗ್ತಿದ್ದೀವಿ ಅಲ್ವಾ, ಆ ರೀತಿ ಕೆಲವೊಂದು ಡೌಟ್ಸ್ಗಳೇ, ಸಣ್ಣ ಸಣ್ಣ ಡೌಟ್ಸ್, ಒಂದೊಂದು ಕ್ವಶನ್ ಇರುತ್ತೆ ಅಷ್ಟೇ. ಸೊ ಆ ರೀತಿ ಏನಾದರೂ ಕ್ವಶನ್ ಇತ್ತು ಅಂದರೆ ಒಂದು ಕ್ವಶನ್ನ ಟೈಪ್ ಮಾಡಿ ನೀವು ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ಬೋದಾಗಿರುತ್ತೆ. ಜಸ್ಟ್ 1 question 132 ಇರುತ್ತೆ ಅಷ್ಟೇ, ಸಿಂಗಲ್ ಕ್ವಶನು. ಇದರಲ್ಲಿ ನಿಮಗೆ ಯಾವುದೋ ವಾಯ್ಸ್ ಕಾಲ್, ವಿಡಿಯೋ ಕಾಲ್ ಬರೋದಿಲ್ಲ, ಜಸ್ಟ್ ಕನ್ನಡದಲ್ಲಿ ಓಕೆನಾ ಟೈಪ್ ಮಾಡಿರುವಂತಹ, ಟೆಕ್ಸ್ಟ್ ಮಾಡಿರುವಂತಹ ರಿಪ್ಲೈ ಬರುತ್ತೆ ಓಕೆನಾ. ಕಾರ್ಡ್, ಯಾವ ಕಾರ್ಡ್ ಬಂದಿದೆ ನಿಮ್ಮ ಪ್ರಶ್ನೆಗೆ ಅಂತ, ಎಕ್ಸಾಂಪಲ್ ನಿಮಗೆ ಇವತ್ತು ಒಂದು ಸಂಬಂಧ ಬಂದಿದೆ ನೋಡೋದಕ್ಕೆ, ಇದು ಓಕೆ ಮಾಡ್ತಾರಾ ಅಂತ ಕೇಳ್ಬೋದು. ಅದರ ರಿಲೇಟೆಡ್ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ನೇಮ್ ತಗೊಂಡಿರ್ತೀನಲ್ವಾ, ನಿಮಗೆ ಅಂತ ಒಂದು ಕಾರ್ಡ್ ತೆಗಿತೀನಿ, ಆಗ ಬಂದಿರುವ ಕಾರ್ಡ್ ಹೇಳುತ್ತೆ ಈ ಮದುವೆ ಏನಾಗಬಹುದು ಅಂತ ಓಕೆನಾ. ಸೊ ಅದನ್ನು ನಾನು ಕಾರ್ಡ್ನ ಫೋಟೋ ತೆಗೆದು ಅದರ ಮೀನಿಂಗ್ ಏನಿದೆ ನಿಮ್ಮ ಲೈಫ್ಗೆ, ಯಾವ ರೀತಿ ಅದು ವರ್ಕ್ ಆಗುತ್ತೆ, ಮದುವೆ ಓಕೆ ಆಗುತ್ತಾ, ನೋ ಆಗುತ್ತಾ, ಪ್ರತಿಯೊಂದನ್ನು ಟೈಪ್ ಮಾಡಿ ನಾನು ಸೆಂಡ್ ಮಾಡ್ಕೊಡ್ತೀನಿ. ಸಿಂಗಲ್ ಕ್ವಶನ್ ಓಕೆ, ಟೆಕ್ಸ್ಟೆಡ್ ರಿಪ್ಲೈ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಇಲ್ಲ, ನಾನು ತುಂಬ ಮಾತಾಡೋದಿದೆ ಅಂದರೆ ವಾಯ್ಸ್ ಕಾಲ್, ವಿಡಿಯೋ ಕಾಲ್ ಅಲ್ವಾ, ಮೆಡಿಟೇಷನ್ ಪ್ಲಸ್ ಟ್ಯಾರೋ ಗೈಡೆನ್ಸ್, ನಿಮಗೆ ಯಾವುದು ಇಷ್ಟನೋ ಅದನ್ನು ತಗೋಬೋದಾಗಿರುತ್ತೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಥರ್ಡ್ ಪಾರ್ಟಿ ನಿಮ್ಮ ಜೀವನದಲ್ಲಿ, ಥರ್ಡ್ ಪಾರ್ಟಿ ರಿಮೂವಿಗಾಗಿ ಓಕೆನಾ, ಬೇಗ 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 ಇಲ್ಲಿ ಏಂಜಲ್ಸ್ ನಿಮಗೆ ಗೈಡೆನ್ಸ್ ಕೊಡುತ್ತೆ. ಓಕೆ, ನೀವು ನಂಬುವ ದೇವ್ರನ್ನ ಒಮ್ಮೆ ಥರ್ಡ್ ಐ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೆನೆಸ್ಕೊಳ್ಳಿ. ಓಕೆ, ನಿಮ್ಮ ಪರ್ಸನ್ನ ನೇಮ್ನ ನೆನೆಸ್ಕೊಳ್ಳಿ. ಓಕೆ, ನೀವಿಬ್ಬರು ಒಂದಾಗ್ತಿರೋ ಆ ಕ್ಷಣಗಳನ್ನ ಅಲ್ವಾ, ನಿಮ್ಮನ್ನು ಸಮಾಜ ಒಪ್ಕೊಳ್ಳೋ ಹಾಗೆ, ನಿಮ್ಮ ಸಂಬಂಧಿಕರು ಒಪ್ಕೊಳ್ಳೋ ಹಾಗೆ ಅಲ್ವಾ, ಇಡೀ ಪ್ರಪಂಚ ಒಪ್ಕೊಳ್ಳೋ ಹಾಗೆ, ನೀವಿಬ್ಬರು ಒಂದಾಗಿ ರಿಲೇಷನ್ಶಿಪ್ಪಲ್ಲಿರೋ ಹಾಗೆ, ಒಂದು ಮನೇಲಿರೋ ಹಾಗೆ, ಜೀವನ ನಡೆಸ್ತಿರೋ ಹಾಗೆ ಅಲ್ವಾ. ಒಂದ್ಸಲ ವಿಜುವಲೈಸ್ ಮಾಡಿ. ದಿಸ್ ಈಸ್ ಪಾಸಿಟಿವ್ ಓಕೆನಾ. ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗಿದೆ ಅಂದರೆ ನೆಕ್ಸ್ಟ್ ಅಂದರೆ ಬೇರೆ ದಾರಿಗೆ ಹೋಗೋ ನಿಮ್ಮ ಪ್ರೀತಿ ಕೂಡ ನಿಮ್ಮ ದಾರಿಗೆ ಬರುತ್ತೆ ಓಕೆನಾ. ನಾನು ಹೈ ಎನರ್ಜಿಯಲ್ಲಿ ಬ್ಲೆಸ್ ಮಾಡ್ತೀನಿ, ಟ್ಯಾರೋಟ್ ಏಂಜಲ್ಸ್ ಬ್ಲೆಸ್ ಮಾಡುತ್ತೆ. ಈ ವಿಡಿಯೋ ನೀವು ಕೇಳ್ತಿದ್ದೀರ ಅಂದರೆ ನಿಮ್ಮ ಸಬ್ಕಾನ್ಷಿಯಸಲ್ಲಿ ರೆಕಾರ್ಡ್ ಆಗುತ್ತೆ ಓಕೆನಾ. ಓನ್ಲಿ ಪಾಸಿಟಿವ್ ಬ್ಲೆಸ್ಸಿಂಗ್ಸ್ನ ನೀವು ಪಡ್ಕೊಂಡು ನಿಮ್ಮ ಜೀವನ ಬದಲಾಯಿಸ್ಕೋಬೋದು. ಓಕೆ, ಎಸ್ ಚೆಕ್ ಮಾಡೋಣ. ಓ, ಸೊ ಸಿ ಫ್ಯಾಮಿಲಿ ಕಾರ್ಡ್ ರಿವರ್ಸ್
ವಾವ್. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ ಅಲ್ವಾ. ವಾವ್, ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿ ಕಾರ್ಡ್ಸ್ ಇಲ್ಲಿ ಕನೆಕ್ಟ್ ಆಗಿದ್ದಾವೆ. ಓಕೆನಾ, ಅದೇ ನೋಡಿ, ಪಾಸ್ಟ್ ಅಂದ್ರೆ ಡೈರೆಕ್ಟ್ ಆಗಿ ಫ್ಯೂಚರ್ ಕಾರ್ಡ್ ಬರೋದಿಲ್ಲ. ನಾವು ಇದು ತುಂಬಾ ದೊಡ್ಡ ರೀಡಿಂಗ್ ಆಗಿರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ರೀಡಿಂಗ್ ಸಿಗುತ್ತೆ ನಿಮಗೆ. ಫ್ಯಾಮಿಲಿ ಇದು ನೋಡಿ, 10 ಆಫ್ ಪೆಂಟಿಕಲ್ಸ್ ಅಲ್ಲಿ ಕಿಡ್ಸ್ ಇದೆ ಅಲ್ವಾ, ಡಾಗ್ ಇದೆ ಅಲ್ವಾ, ತುಂಬಾ ಪೆಂಟಿಕಲ್ಸ್ ಇದೆ, ಲೈಟ್ಸ್ ಸೆಲೆಬ್ರೇಷನ್ಸ್ ಅಲ್ವಾ. ನಿಮ್ ಜೀವನದಲ್ಲಿ ನಿಮಗೆ ಬೇಕಾಗಿರೋದು ಇದು ನೀವು ನಿಮ್ಮ ಪಾರ್ಟ್ನರ್ ಅಲ್ವಾ, ನೀವು ನಿಮ್ಮ ಪಾರ್ಟ್ನರ್. ಓಕೆ, ಕಿಡ್ಸ್. ಓಕೆ, ನಿಮ್ಮ ಫ್ಯಾಮಿಲಿಗೆ ಬ್ಯೂಟಿಫುಲ್ ಆಗಿ ಒಂದು ಡಾಗ್ ಬರುತ್ತೆ. ಓಕೆ, ಲೈಟ್ಸ್, ಫೆಸ್ಟಿವಲ್, ಸೆಲೆಬ್ರೇಷನ್ಸ್, ಇದು ನಿಮಗೆ ಬೇಕಾಗಿರೋದು ನಿಮ್ಮ ಜೀವನಕ್ಕೆ. ನಿಮ್ಮ ಮನಸ್ಸಲ್ಲಿರುವಂತಹ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಜೀವನ ನಡೆಸೋದಿಕ್ಕೆ ನಿಮ್ಗೆ ಇಲ್ಲಿ ಬೇಕಾಗಿರೋದು. ಓಕೆನಾ, ಬ್ಯೂಟಿಫುಲ್ ರಿಲೇಶನ್ಶಿಪ್ನ, ಶಾಂತಿನ, ಪ್ರೀತಿನ, ಓಕೆನಾ, ನಿಮ್ಗೆ ಬೇಕಾಗಿರೋದು ಅಂತ ಈ ಕಾರ್ಡ್ ತೋರಿಸಿದೆ. ಬಟ್ ಸದ್ಯಕ್ಕೆ ಇದು ರಿವರ್ಸ್ ಇದೆ, ಇನ್ನು ಚೇಂಜ್ ಆಗಿಲ್ಲ ನಿಮ್ಮ ಜೀವನ ನೀವು ಅನ್ಕೊಳ್ತಿರೋ ಹಾಗೆ ಎಂಜಾಯ್ ಮಾಡೋದಿಕ್ಕೆ ಅಲ್ವಾ. ವೈಟಿಂಗ್ ಲಿಸ್ಟ್ ಅಲ್ಲಿದೆ. 3 ಆಫ್ ವಾಂಡ್ಸ್, ಅದೇ ನೋಡಿ ಹೇಳುತ್ತೆ, 3 ಥರ್ಡ್ ಪಾರ್ಟಿ. ಓಕೆನಾ, ಯಾವುದೇ ಒಂದು ನಿರ್ಧಾರ ತಗೊಂಡಿಲ್ಲ, ಥರ್ಡ್ ಪಾರ್ಟಿ ಕಡೆ ಜೀವನ ಇರುತ್ತಾ ಅಥವಾ ನಿಮ್ ಜೊತೆ ಜೀವನ ಇರುತ್ತಾ ಅಂತ. 3 ಪಾಸಿಟಿವ್ ಆಗೇ ಬಂದಿದೆ. ಆ ವ್ಯಕ್ತಿ ಏನ್ ಥರ್ಡ್ ಪಾರ್ಟಿ ಅಂತ ಬಂದಿದ್ದಾರೆ, ಓಕೆನಾ, ಅವರು ಒಂದು ಮದುವೆ ಆಗುವಂತಹ ಹುಡುಗ ಹುಡುಗಿ ಆಗಿರ್ಬೋದು ಅಥವಾ ಆಗಿರ್ಬೋದು. ಓಕೆನಾ, ನಿಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸ್ಕೊಳ್ತೀರಾ. ಓಕೆನಾ, ತುಂಬಾ ಜನ ನೋಡ್ತಿರ್ತಾರೆ, ಆಲ್ಮೋಸ್ಟ್ ರೆಸನೇಟ್ ಆಗ್ತಿರುತ್ತೆ ಅವ್ರಿಗೆ. ಓಕೆನಾ, ಅಂತ ಅಂದ್ರೆ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್, ಅಫೇರ್ ಇರೋವಂಥದ್ದಲ್ಲ ಇದು. ಓಕೆನಾ, ಸೊ ಅವರು ಕೂಡ ಒಂದು ಜೀವನನ ಕಟ್ಕೊಳ್ಳೋ ಅಂಥದ್ದು, ಮುಂದೆ ಹೋಗುವಂಥದ್ದು. ನೀವು ತುಂಬಾ ಬ್ಯೂಟಿಫುಲ್ ಸೋಲ್ಸ್, ನೀವಿಬ್ರು ಸೋಲ್ಮೇಟ್ಸ್. ಬಂದಿರೋ ವ್ಯಕ್ತಿ ಕೂಡ ಓಕೆನಾ, ಒಂದು ಜಸ್ಟ್ ಇಲ್ಲಿ ಒಂದು ಸಣ್ಣ ಎಕ್ಸಾಮ್ ನಡೀತಿದೆ ನಿಮ್ಮ ಲೈಫಲ್ಲಿ ಯೂನಿವರ್ಸ್ ಕಡೆಯಿಂದ ಅಲ್ವಾ, ನಿಮ್ಮ ಪಾರ್ಟ್ನರ್ ನಿಮ್ಗೆ ಸಿಗೋದಿಕ್ಕೆ ಅಲ್ವಾ. ನೀವೇ ಒಂದು ಆಪ್ಷನ್ ಆಗ್ಬಿಡ್ತಾ ಇದ್ದೀರಾ ಇಲ್ಲಿ ಅಲ್ವಾ. ಅದನ್ನ ನಾವಿಲ್ಲಿ ನೋಡ್ತಿದೀವಿ. ನಿಮ್ ಪರವಾಗಿ ಯೋಚನೆ ಮಾಡಿದ್ರೆ ಇಲ್ಲಿ ಓಕೆನಾ, ಅವರಿಗೆ ನೀವು ಥರ್ಡ್ ಪಾರ್ಟಿ ಅಂತ ಅನ್ನಿಸ್ತೀರಾ. ಓಕೆನಾ, ಬಟ್ ನೀವು ಅವರಿಗೆ ಥರ್ಡ್ ಪಾರ್ಟಿನ ಅಥವಾ ಆ ವ್ಯಕ್ತಿ, ನೀವು ಯಾರು ದೂರ ಹೋಗ್ಬೇಕು ಅನ್ಕೊಳ್ತಿದ್ದೀರಾ ಆ ವ್ಯಕ್ತಿ ನಿಮ್ಮಿಬ್ಬರಿಗೂ ಥರ್ಡ್ ಪಾರ್ಟಿನ. ಓಕೆನಾ, ಮನ್ಸ್ ಮೇಲೆ, ಹೃದಯದ ಮೇಲೆ ಕೈ ಹಿಡಿದು ಹಾರ್ಟ್ ಚಕ್ರ ಮೇಲೆ ಟಚ್ ಮಾಡಿ ಓಕೆನಾ, ಒಂದ್ಸಲ ಯೋಚನೆ ಮಾಡಿ. ಓಕೆನಾ, ಇಲ್ಲಿ ಟೆಂಪರೆನ್ಸ್ ಬಂದಿದೆ. ಓಕೆ, ಬ್ಯಾಲೆನ್ಸ್ ತುಂಬಾ ಕಡಿಮೆ ಇದೆ. ಒನ್ ಸೈಡ್ ಲವ್ ಜಾಸ್ತಿ ಇದೆ, ಒನ್ ಸೈಡ್ ಎಫರ್ಟ್ ಜಾಸ್ತಿ ಇದೆ. ನೀವು ನಂಬದಷ್ಟು ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ನಂಬ್ತಾ ಇಲ್ಲ. ಓಕೆನಾ, ಒನ್ ಸೈಡ್ ಲವ್ ಅಂತ ಹೇಳ್ತೀವಿ, ಅಂದ್ರೆ 2 ಸೈಡು ಪ್ರೀತಿ ಇದೆ. ಬಟ್ ನಿಮ್ದು ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಪ್ರೀತಿ ಮಾತ್ರ ಇಲ್ಲಿ ಓಕೆ ಜಾಸ್ತಿ. ಸೊ ನೀವು ಅವಾಗ ಅನ್ಕೋಬಹುದು, ಇಡೀ ಪ್ರಪಂಚದಲ್ಲಿ ನನ್ನಷ್ಟು ನಿನ್ನ ಪ್ರೀತಿಸೋರು ಯಾರು ಇರೋದಿಲ್ಲ ಅಲ್ವಾ. ನನ್ನ ಪ್ರೀತಿ ತುಂಬಾ ಏನದು ಪ್ರಾಮಾಣಿಕವಾದದ್ದು, ಸ್ಟ್ರಾಂಗ್ ಆದದ್ದು ಅಲ್ವಾ. ಲೈಕ್ ಇಲ್ಲಿ ನೋಡಿ, ನೀವು ಏಂಜಲ್ಸ್, ಫೆದರ್ಸ್ ಇದೆ ಅಂಡ್ ಲೈಟ್ ಹೊಡಿತಿದೆ. ನಿಮ್ಗೆ ತುಂಬಾ ಡಿವೈನ್ ಎನರ್ಜಿ ಇದೆ ಅಲ್ವಾ. ಅದನ್ನ ನಾವಿಲ್ಲಿ ನೋಡ್ಬೋದು. ಬ್ಯಾಲೆನ್ಸ್ ಆಗುತ್ತೆ. ನೀವು ಎಷ್ಟು ಪ್ರೀತಿಸ್ತಿದ್ದೀರೋ ಅಷ್ಟು ಪ್ರೀತಿ ನಿಮ್ಗೆ ವಾಪಸ್ ಬರುವಂತಹ ಕ್ಷಣಗಳು ತುಂಬಾ ಹತ್ರನೇ ಇದೆ. ಓಕೆ, ಬ್ಯಾಲೆನ್ಸ್. ಓಕೆ, ಸೊ 4 ಆಫ್ ಪೆಂಟಿಕಲ್ಸ್ ಇಲ್ಲಿ ರಿವರ್ಸ್ ಬಂದು ಏನ್ ಹೇಳುತ್ತೆ ಅಂದ್ರೆ ಓಕೆನಾ, ಸೊ ಈ ವಿಚಾರದಿಂದ ನಿಮ್ಮ ಕೆರಿಯರ್ ಗ್ರೋತ್ ಸ್ವಲ್ಪ ಲೋ ಆಗ್ತಿದೆ, ಮನಿ ಸ್ವಲ್ಪ ಲಾಸ್ ಮಾಡ್ಕೊಳ್ತಿದ್ದೀರಾ ನೀವು ಈ ಒಂದು ವಿಚಾರಕ್ಕೆ. ನಿಮ್ಮ ಪ್ರೀತಿ, ನಿಮ್ಮ ಈ ಒಂದು ಜೀವನ ಹೀಗಿರ್ಬೇಕು ಅನ್ನೋದಿಕ್ಕೆ ಸಮಥಿಂಗ್ ಹೌದು, ಪಾಸಿಬಲ್ ಆಗುವಂಥದ್ದು, ಇಂಪಾಸಿಬಲ್ ಆಗುವಂಥದ್ದು ಪ್ರತಿಯೊಂದು ರೀತಿನೂ ಟ್ರೈ ಮಾಡ್ತಿದ್ದೀರಾ ಇಲ್ಲಿ. ತುಂಬಾ ನಿಮ್ಮ ಮನಿನ ಇಲ್ಲಿ ಅಂದ್ರೆ ಖರ್ಚು ಮಾಡ್ತಿದ್ದೀರಾ. ಓಕೆನಾ, ಇದು ಒಮ್ಮೆ ನಿಮ್ಗೆ ಒಳ್ಳೇದಾಗ್ಬೋದು. ಖರ್ಚು ಮಾಡಿರೋದಕ್ಕೆ ಸರಿಯಾದ ಒಂದು ಏನ್ ಹೇಳ್ತೀವಿ, ಸರಿಯಾದ ಒಂದು ಆನ್ಸರ್ ಅಥವಾ ಅದು ಯೂಸ್ ಆಗ್ಬೋದು ನಿಮ್ಮ ಫ್ಯೂಚರ್ಗೆ, ಅಥವಾ ಆಗದೇನೂ ಇರ್ಬೋದು ಅಂತ ನಾವಿಲ್ಲಿ ನೋಡ್ತಿದ್ದೀವಿ. ಓಕೆನಾ, ಇದೊಂದು ವಾರ್ನಾಗಿರುತ್ತೆ ನಿಮ್ಗೆ. ಓಕೆನಾ, ಕೇರ್ಫುಲಿ ಸ್ಪೆಂಡ್ ಮಾಡಿ ನಿಮ್ಮ ಮನಿನ. ಓಕೆ, ಇಲ್ಲಿ ರೂಟ್ ಚಕ್ರ, ಹಾರ್ಟ್ ಚಕ್ರ ಅಲ್ವಾ, ಅಂಡ್ ಸೋಲಾರ್ ಫ್ಲೆಕ್ಸರ್ ಚಕ್ರ ಇದೆ, ಅಂಡ್ ಥರ್ಡ್ ಐ ಚಕ್ರ ಕೂಡ ಇದೆ ಇಲ್ಲಿ ಅಲ್ವಾ. ಸ್ವಲ್ಪ ತುಂಬಾ ಅಬ್ಸರ್ವ್ ಮಾಡಿ, ಯೋಚನೆ ಮಾಡಿ, ನಿಮ್ಮ ಮನಿನ ಖರ್ಚು ಮಾಡಿ ಅಲ್ವಾ. ಇನ್ನು ಮುಂದಕ್ಕೆ ತುಂಬಾ ಖರ್ಚು ಬರೋ ಅಂಥದ್ದಿದೆ ಅಲ್ವಾ. ಅದನ್ನ ನಾವಿಲ್ಲಿ ನೋಡ್ಬೋದು. ಕಿಂಗ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಏನ್ ಹೇಳುತ್ತಂದ್ರೆ ಗುರು ಬ್ಲೆಸ್ಸಿಂಗ್ಸ್ ಅಂದ್ರೆ ಸೊ ಗುರು
ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಸಾಯಿಬಾಬಾರವರಾಗಿರ್ಬೋದು, ದತ್ತಾತ್ರೇಯ ಸ್ವಾಮಿ ಅವರಾಗಿರ್ಬೋದು, ಓಕೆನಾ, ಅವರ ಬ್ಲೆಸ್ಸಿಂಗ್ಸ್ ಅಂಡ್ ನಿಮ್ಮ ಕುಂಡಲಿದಲ್ಲಿ ಗುರುವಿನ ಸ್ಥಿತಿ ಬದಲಾಗುವ ಸಮಯ ಹತ್ರ ಬಂದಿದೆ. ಓಕೆನಾ, ನಿಮ್ಗೆ ಒಬ್ಬ ಗುರು ಪರಿಚಯ ಆಗ್ತಾರೆ. ಇಷ್ಟರಲ್ಲೇ ನೀವು ನೋಡಿದೀರಾ, ಮುಂದೆ ನೋಡ್ತೀರಾ. ಓಕೆನಾ, ಗುರು ಪರಿಚಯ ಆಗುತ್ತೆ ನಿಮ್ಗೆ. ಈ ಗುರು ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ. ಓಕೆನಾ, ನಿಮ್ಮ ಈ ಕಾರ್ಮಿಕ್ ಪೇನ್ ಏನಿದೆ, ನಿಮ್ಮ ಪಾರ್ಟ್ನರ್ನ ನೀವು ಪಡ್ಕೊಳ್ಳೋಕಾಗದೆ ನೋವು ತಿಂತಿರುವ ಪೇನ್, ಅದಕ್ಕೆ ಸರಿಯಾದಂತಹ ಒಂದು ಹೀಲಿಂಗ್ ಪ್ರೋಸೆಸ್ ಹೇಳ್ಕೊಡ್ತಾರೆ. ನಿಮ್ಮ ಮೈಂಡ್ ಚೇಂಜ್ ಮಾಡ್ತಾರೆ, ನಿಮ್ಮಲ್ಲಿ ಎನರ್ಜಿ ಬದಲಾಯಿಸ್ತಾರೆ. ಓಕೆನಾ, ಅದನ್ನ ನಾವಿಲ್ಲಿ ನೋಡ್ಬೋದು. ಸ್ಟ್ರೀಟ್ ಡಾಗ್ಸ್ಗೆ ಫುಡ್ನ ಕೊಡಿ. ಓಕೆನಾ, ನಿಮ್ಮ ಕರ್ಮ ಸ್ವಲ್ಪ ಆದ್ರೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆನಾ, ನೀವು ಯಾವ ದಿನ ನೋಡ್ತಿದ್ದೀರಾ ಈ ವಿಡಿಯೋನ? ಓಕೆನಾ, ಪ್ರತಿ ದಿನ ಅಂದ್ರೆ ವಾರಕ್ಕೆ ಒಮ್ಮೆ, ಒಂದು 6 ವೀಕ್ಸ್ ಅನ್ಕೊಳ್ಳಿ, ವಾರಕ್ಕೆ ಒಮ್ಮೆ ಆದ್ರೂ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಊಟನ, ಓಕೆನಾ, ಅದಕ್ಕೋಸ್ಕರ ಅಂತಾನೆ ಮಾಡೋದು ಅಥವಾ ಅದಕ್ಕೋಸ್ಕರ ಅಂತಾನೆ ತಗೊಂಡೋಗಿ ನಾಯಿಗೆ ಕೊಡೋ ಅಂತದ್ದು. 1 ಡಾಗ್ 3 ಡಾಗ್ಸ್ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು, ಓಕೆನಾ, ನೀವು ಉಳ್ದಿರೋದಲ್ಲ ಕೊಡ್ಬೇಕಾಗಿರೋದು. ಓಕೆನಾ, ಆಗ ತುಂಬಾನೇ ಬದಲಾವಣೆ ಬರುತ್ತೆ. ನೀವು ತಿಂತಿರುವ ನೋವಿದೆ ಅಲ್ವಾ ಅದರಲ್ಲಿ, ಓಕೆನಾ, ತುಂಬಾ ಕಡಿಮೆ, ತುಂಬಾ ರಿಲೀಫ್ ಅನ್ಸುತ್ತೆ ನಿಮ್ಗೆ. 24 hours ಅಲ್ಲಿ ಚೇಂಜಸ್ ಬರುತ್ತೆ. ಓಕೆ, ಅದನ್ನ ನಾವಿಲ್ಲಿ ನೋಡ್ಬೋದು. ದ ಮೂನ್ ಕಾರ್ಡ್ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ದ ಮೂನ್ ಎನರ್ಜಿ ಪೂರ್ತಿ ನಿಮ್ಮ ಮೇಲೆ ಇದೆ. ನೀವು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಓಕೆ, ಪರವಾಗಿಲ್ಲ. ಮೂನ್ ಎನರ್ಜಿ ಪೂರ್ತಿ ನಿಮ್ಮ ಮೇಲೆ ಇದೆ. ಓಕೆ, ಇಲ್ಲಿ ಬ್ಲಾಕ್ ಅಂಡ್ ವೈಟ್ 2 ಡಾಗ್ಸ್, ಒಂದು ಊಲ್ಫ್ ರೀತಿ ಇದಾವಲ್ವಾ. ಇವು ಏನ್ ಹೇಳುತ್ತೆ ಅಂದ್ರೆ, ಮನಸ್ಸಿನಲ್ಲಿ ಒಂದ್ ರೀತಿ ಶೇಮ್ ಫೀಲ್ ಆಗೋದು, ಗಿಲ್ಟ್ ಫೀಲ್ ಆಗೋದು ಅಲ್ವಾ. ನಿಮ್ಮ ಪ್ರೀತಿ ಇದು, ನಿಮ್ಮ ಪ್ರೀತಿ ಸಂಪೂರ್ಣವಾಗಿ ನಿಮ್ದಾಗುತ್ತೆ ಒಂದಲ್ಲ ಒಂದಿನ. ಓಕೆನಾ, ಅದರ ಮಧ್ಯೆ ಈ ಸಣ್ಣ ಪುಟ್ಟ ಗಲಾಟೆ, ಸಮಾಜ ಅಲ್ವಾ, ಫ್ರೆಂಡ್ಸ್, ಫ್ಯಾಮಿಲಿ, ಸಮಥಿಂಗ್, ಅದರ ಒಂದು ಗಿಲ್ಟ್ ಫೀಲಿಂಗ್, ಅನುಮಾನ, ಡಬ್ಟು, ಭಯಗಳು, ಹಾರ್ಟ್ ಚಕ್ರ ಇಲ್ಲಿ ಸಿಂಕ್ ಆಗ್ತಿದೆ. ಓಕೆನಾ, ಅದನ್ನ ಇಲ್ಲಿ ತೋರಿಸ್ತಿದೆ. ಇದರಿಂದ ಹೊರಗಡೆ ಬರಬೇಕು. ಓಕೆನಾ, ನಿಮ್ಗೆ ಬೇಕಾಗಿರುವ ಪ್ರೀತಿನ ನೀವು ಪಡ್ಕೊಳ್ಳೋದ್ರಲ್ಲಿ ಇಲ್ಲಿ ತುಂಬಾನೇ ತೊಂದರೆಗಳಿದಾವೆ. ನಿಮ್ಮ ಪಾರ್ಟ್ನರ್ ಕಡೆಯಿಂದನೂ ಲೋ ಎನರ್ಜಿ ಇದೆ. ನಿಮ್ಮ ಪಾರ್ಟ್ನರ್ ಪ್ರೀತಿಸ್ತಿಲ್ಲ ಅಂತ ನಾನು ಹೇಳ್ತಿಲ್ಲ, ಪ್ರೀತಿಸ್ತಿದ್ದಾರೆ, ಬಟ್ ಲೋ ಎನರ್ಜಿ ಇದೆ. ಥರ್ಡ್ ಪಾರ್ಟಿನೂ ಪಾಸಿಟಿವ್ ಆಗೇ ಇದ್ದಾರೆ, ನೀವು ಪಾಸಿಟಿವ್ ಆಗೇ ಇದ್ದೀರಾ. ಓಕೆನಾ, ಯಾವ ರೀತಿ ಅಂದ್ರೆ, ಅರಸು ಪಿಕ್ಚರ್ ಇದೆ ಅಲ್ವಾ, ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಬೋದು, ಇವರೆಲ್ಲ ಅವರು ಅಂತ ಹೇಳೋದಕ್ಕೂ ಆಗೋದಿಲ್ಲ. ಆ ರೀತಿ ಒಂದು ತುಂಬಾ ಆ ಪರ್ಸನ್ ಸರಿ ಇಲ್ಲ, ಬ್ಯಾಡ್, ಅವ್ರು ನಿಮ್ ಮೋಸ ಮಾಡೋರು, ನಿಮ್ಮ ಪಾರ್ಟ್ನರ್ಗೆ ಮೋಸ ಮಾಡೋರು, ದೂರ ಮಾಡ್ಬೇಡೋಣ ಅಂತ ಹೇಳೋಕೆ ಆ ಪರ್ಸನ್ ಕೆಟ್ಟವರು ಅಲ್ಲ. ಓಕೆನಾ, ಆ ರೀತಿ ಒಂದು ಸಿಚುವೇಶನ್ ಇದೆ ಅಲ್ಲಿ. ಓಕೆನಾ, ಸೊ ಅದನ್ನ ನಾವಿಲ್ಲಿ ನೋಡ್ಬೋದು. ಓಕೆನಾ, ಒಳಗೆ ತುಂಬಾ ಭಯ ಇದೆ, ಆತಂಕಗಳಿದೆ, ಕ್ವಶನ್ಸ್ ಇದೆ, ಡೌಟ್ಸ್ ಇದೆ. ಹೀಗಾಗುತ್ತಾ, ಹಾಗಾಗುತ್ತಾ, ನನಗೆ ತೊಂದರೆ ಆಗುತ್ತಾ ನಾನು ನನ್ನ ಪಾರ್ಟ್ನರ್ನ ಸೇರೋದ್ರಲ್ಲಿ ಅಲ್ವಾ. ಎಷ್ಟೊಂದು ಡೌಟ್ಸ್ ಗಳಿದಾವೆ. ನಿಮ್ಗೆ ಬೇಕಾದಂತಹ ವಸ್ತುನ ನೀವು ತೆಗೆದುಕೊಳ್ಳೋದಿಕ್ಕೆ ನಿಮ್ಮ ಹತ್ರ, ಓಕೆನಾ, ಆಸೆ ಒಂದಿದ್ರೆ ಸಾಲದು. ಓಕೆನಾ, ಮನಿನೂ ಇರಬೇಕು. ಓಕೆನಾ, ಎರಡೂ ಇದೆ ಅಂದ್ರೆ ನೀವು ಯೋಚನೆ ಮಾಡೋ ಅಗತ್ಯನೇ ಇಲ್ಲ, ಯಾರ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಆ ವಸ್ತುನ ತಗೊಳ್ತಾ ಇರೋದಕ್ಕಿಂತ ಯಾರು ಏನ್ ಅನ್ಕೊಳ್ತಾರೆ ಅವಶ್ಯಕತೆ ಇಲ್ಲ. ಇದು ನಿಮ್ಮ ಲೈಫ್. ಓಕೆ, ನಿಮ್ಗೆ ಇಷ್ಟವಾದದನ್ನ ನೀವು ಪಡೆದುಕೊಳ್ಬಹುದು, ತಗೋಬಹುದು. ಓಕೆ, ನಿಮ್ಮ ಪಾರ್ಟ್ನರ್ನ ನೀವು ಪಡ್ಕೊಳ್ಳಿ. ಯಾವ ಡಬ್ಟು ಬೇಡ, ಯಾವ ಭಯ ಬೇಡ. ನೀವು ಈ ಭಯದಲ್ಲೇ ಇದ್ರೆ ನಿಮ್ಮ ಜೀವನ ಸಂಪೂರ್ಣವಾಗುತ್ತೆ. ಓಕೆನಾ, ನೆಕ್ಸ್ಟ್ ಜನ್ಮದಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ಆಗ್ಲೂ ನಿಮ್ಗೆ ಇದೇ ಭಯ ಇದ್ರೆ ನಿಮ್ಮ ಸೋಲ್ ಎಷ್ಟು ಜನ್ಮಗಳನ್ನ ಪಡಿಬೇಕು ಥ್ರೂ ಲವ್ ನ ಪಡ್ಕೊಳ್ಳೋದಿಕ್ಕೆ. ಓಕೆ, ಸೊ ನೋಡೋಣ. ಸೋಲ್ ಅಂದ ತಕ್ಷಣ ಸೋಲ್ ವರಾಕಲ್ಸ್ ಬಂದಿದೆ ಇಲ್ಲಿ. ಓಕೆ, ಸೊ ಇಲ್ಲಿ ತುಂಬಾ ಎನರ್ಜಿ ಇದೆ ನಿಮ್ಗೆ. ಓ ಮೈ ಗಾಡ್, ಸ್ನೇಕಿ ಕಾರ್ಡ್ಸು ಹೇಗ್ ಬೀಳ್ತಿದಾವಂದ್ರೆ ಛಿದ್ರ ಆಗ್ತಿದೆ ಫುಲ್. ಇಲ್ಲಿ ಅಷ್ಟು ಎನರ್ಜಿ ತೋರಿಸ್ತಿದ್ದೀರಾ ನೀವು, ಅಷ್ಟು ಇಂಟ್ರೆಸ್ಟ್ ಅಲ್ಲಿ ಇದ್ದೀರಾ. ಸ್ನೇಕಿ, ಓಕೆನಾ, ಫೇಕ್ ಪ್ರೊಫೈಲ್, ಸೋಷಿಯಲ್ ಮೀಡಿಯಾ. ಸೊ ನೋಡಿಲಿ, ತುಂಬಾ ನಿಮ್ಮ ಹತ್ರನೇ ಇರ್ತಾರೆ, ನೀವು ಹೇಳೋದೆಲ್ಲ ಕೇಳ್ತಾರೆ, ನಿಮ್ಮ ಪರವಾಗಿ ಮಾತಾಡ್ತಾರೆ. ಯಾರನ್ನೂ ನಂಬೇಡಿ ಈ ವಿಚಾರದಲ್ಲಿ. ನಿಮ್ಗೆ ಟ್ಯಾರೋಟ್ ಗೈಡೆನ್ಸ್ ಇಲ್ಲಿ ವಾರ್ನ್ ಮಾಡ್ತಿದೆ. ನಿಮ್ಮ ಪ್ರೀತಿನ ನೀವು ಪಡ್ಕೊಳ್ಳೋದಿಕ್ಕೆ ನೀವು ಯಾರಿಗೆ ಹೇಳ್ತಿದ್ದೀರಾ ಅವರು ನೀವು ಅನ್ಕೊಳ್ತಿರೋ ಅಷ್ಟು ಒಳ್ಳೆಯವರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಸಿಕ್ಕಿರ್ಬೋದು ಫ್ರೆಂಡ್, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಓಕೆನಾ, ಅವ್ರಿಗೆ ಮೆಸೇಜ್ ಮಾಡ್ತಿರ್ಬೋದು ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ. ಓಕೆನಾ, ಅದು ನಿಮ್ಗೆ ಒಂದಲ್ಲ ಒಂದಿನ ಹಾವಾಗಿ ತಲೆಗೆ ಸುತ್ತುವ ಚಾನ್ಸ್ ಇದೆ. ಹುಷಾರಾಗಿರಿ. ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ಲಿ, ನಿಮ್ಗೆ ಎಲ್ಲೋ ಇರೋ ಫ್ರೆಂಡ್ ಸಿಕ್ಕಿರ್ಲಿ ಆನ್ಲೈನ್ ಅಲ್ಲಿ. ಓಕೆನಾ, ನಿಮ್ಮ ಫೋಟೋಸ್ ಆಗ್ಲಿ, ನಿಮ್ಮ ಮೆಸೇಜಸ್ ಆಗ್ಲಿ, ನಿಮ್ಮ ಪ್ರೀತಿ ವಿಚಾರ ಆಗ್ಲಿ, ನಿಮ್ಮ ಸೀಕ್ರೆಟ್ಸ್ ಆಗ್ಲಿ, ಓಕೆನಾ, ಹೇಳ್ಕೊಬೇಡಿ. ತುಂಬಾ ಆರಾಮಾಗಿ ನಿಮ್ಮ ಜೀವನ ಬದಲಾಗೋದು ಹೀಗೆ ಇರೋ ಸಾಧ್ಯತೆಗಳಿರುತ್ತೆ ಈ ಒಂದು ಪೈನ್ ಇಂದ. ಓಕೆನಾ, ನಿಮ್ಮ
ದಾರಿ ಸರಿ ಇದೆ, ನಿಮ್ಮ ಪಾರ್ಟ್ನರ್ ನಿಮಗೆ ಸಿಗುತ್ತೆ ಅಂತ ಯೂನಿವರ್ಸ್ ಇಲ್ಲಿ ಈ ವಿಡಿಯೋನ ತೋರಿಸ್ತಿದೆ. ಕೇರ್ಫುಲ್. ಓಕೆ, ಫೇಕ್ ಪ್ರೊಫೈಲ್, ಫೇಕ್ ಪೀಪಲ್ಸ್, ಓಕೆನಾ, ತುಂಬಾನೇ ಮೀನಿಂಗ್ ಕೊಡುತ್ತೆ. ಸ್ನೇಕ್ ಕಾರ್ಡ್, ವಿಷಕಾರಿ ಫ್ರೆಂಡ್ಸ್, ಓಕೆನಾ. ಸರ್ಚಿಂಗ್, ಓಕೆನಾ. ಏನ್ನ ಸರ್ಚ್ ಮಾಡ್ತಿದ್ದೀರಾ ನೀವಿಲ್ಲಿ? ಫ್ಯೂಚರ್ನ ಸರ್ಚ್ ಮಾಡ್ತಿದ್ದೀರಾ ಅಲ್ವಾ? ಏನ್ ಮಾಡಬೇಕು ನನ್ನ ಮನಸ್ಸಿನ ಕಷ್ಟ ದೂರ ಆಗೋದಿಕ್ಕೆ ಅಲ್ವಾ? ಈ ಜೀವನ ಮುಗಿಯೋಷ್ಟರಲ್ಲೇ ಪಾರ್ಟ್ನರ್ನ ಒಂದು ಮಾಡಬೇಕು, ನಿಜವಾದ ಪ್ರೀತಿಯಲ್ಲಿ ಜೀವನ ನಡೆಸಬೇಕು ಅಲ್ವಾ? ಸರ್ಚ್ ಮಾಡುವಂಥದ್ದು ಅಲ್ವಾ? ತುಂಬಾನೇ ಯಾವ ಟ್ಯಾರೋಟ್ ರೀಡರ್ ಬೆಸ್ಟ್ ಅಥವಾ ಆಕಾಶಿಕ್ ರೀಡರ್ ಬೆಸ್ಟ್ ಅಥವಾ ಆಸ್ಟ್ರೋ ಫ್ಯೂಚರ್? ಹೇಗೆ ನನ್ನ ಪ್ರೀತಿ ಕನ್ಫರ್ಮ್ ಆಗಿದೆ, ಬಟ್ ನಮ್ಮ ದೂರ ಇರುವ ಈ ಕರ್ಮನ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು, ಏನ್ ಮಾಡಬೇಕು ಅಲ್ವಾ? ಸ್ಪಿರಿಚುಯಲಿ ಸರ್ಚ್ ಮಾಡ್ತಿದ್ದೀರಾ, ಲಾಜಿಕಲಿ ಸರ್ಚ್ ಮಾಡ್ತಿದ್ದೀರಾ, ಎವ್ರಿಥಿಂಗ್. ಓಕೆ, ನೆಕ್ಸ್ಟ್ ಕಾರ್ಡ್ ಇಲ್ಲಿ, ಓಕೆನಾ. ಸೊ ನೀವು, ಓ ಮೈ ಗಾಡ್, ನೀವು ನಿಮ್ಮ ಸೋಲ್ಮೇಟ್, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರನ್ನ ಬಿಟ್ಬಿಡೋಣ ಅಂತ ಅವಾಗ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿದ್ದೀರಾ ಅಲ್ವಾ? ಬೇಡ, ಈ ಪರ್ಸನ್ ಬೇಡ, ಸಾಕು, ಈ ಜೀವನಕ್ಕೆ ಸಾಕು. ಯಾವ ಪ್ರೀತಿ ಬೇಡ, ಯಾವ ಮದುವೆ ಬೇಡ, ನನ್ನಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ, ಅವರಿಂದ ನನಗೆ ತೊಂದರೆ ಆಗೋದು ಬೇಡ, ಥರ್ಡ್ ಪಾರ್ಟಿ ಜೊತೆನೇ ಇದ್ದೋಗ್ಬಿಡ್ಲಿ ಅಂತ ನೀವು ಡಿಸಿಷನ್ಸ್ ತಗೊಳ್ತಿದ್ದೀರಾ ಇಲ್ಲಿ ಅಲ್ವಾ? ಸ್ಯಾಕ್ರಿಫೈಸ್ ಮಾಡ್ತಿದ್ದೀರಾ ನೋಡಿ. ಅದೇ ನೀವು ಅವ್ರನ್ನ ಬ್ಲಾಕ್ ಮಾಡೋದು, ಅವರು ನಿಮ್ಮನ್ನ ಬ್ಲಾಕ್ ಮಾಡೋದು, ಬ್ಲಾಕ್ಡ್ ಕಾಂಟ್ಯಾಕ್ಟ್ಸ್, ಪ್ರೊಫೈಲ್ ಸರ್ಚಿಂಗ್ ಅಂತ ಬಿಟ್ಟು, ಓಕೆನಾ. ನೀವು ಬ್ಲಾಕ್ ಮಾಡೋದು ಅಲ್ವಾ, ಅನ್ಬ್ಲಾಕ್ ಮಾಡೋದು, ಮೆಸೇಜಸ್ ಬಂದಿದೆಯಾ ಅಂತ ಅಲ್ವಾ? ಒಬ್ಬರನ್ನೊಬ್ಬರನ್ನ ಇಲ್ಲಿ ಬ್ಲಾಕ್, ಅನ್ಬ್ಲಾಕ್, ದೂರ ಮಾಡೋದು, ಕಾಲ್ ಮಾಡೋದು, ರಿಸೀವ್ ಮಾಡಿಲ್ಲ ಅನ್ನೋದು ಅಲ್ವಾ? ಸ್ಟೇಟಸ್ ಚೆಕ್ ಮಾಡಿದಾರಾ ಇಲ್ವಾ ಅನ್ನೋದು ಅಲ್ವಾ? ಅಂತ ಒಂದು ಸೀನ್ ನಡೀತಿದೆ ನಿಮ್ಮ ಜೀವನದಲ್ಲಿ. ಒಬ್ಬರನ್ನೊಬ್ಬರನ್ನ ಸರ್ಚ್ ಮಾಡ್ಕೊಳ್ತಿದ್ದೀರಾ. ಪ್ರೀತಿ ಸ್ಟಾಪ್ ಮತ್ತೆ ಪ್ರೀತಿಸ್ತಿದಾರಾ ಇಲ್ವಾ? ಬ್ಲಾಕ್, ಅನ್ಬ್ಲಾಕ್ ಮಾಡಿದಾರಾ ಇಲ್ವಾ? ಓಕೆ, ಸ್ಟೇಟಸ್ ಹಾಕೋದು ಅವ್ರು ನೋಡಿದಾರಾ ಇಲ್ವಾ? ಸರ್ಚಿಂಗ್, ಅವ್ರ ಪ್ರೊಫೈಲ್ನ ಸರ್ಚ್ ಮಾಡೋದು ಅಲ್ವಾ? ಎಲ್ಲಿದ್ದಾರೆ ಅವರೀಗ, ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ, ಎವ್ರಿಥಿಂಗ್ ಆನ್ಲೈನಲ್ಲಿ ಮನೆಯಲ್ಲೇ ಕುತ್ಕೊಂಡು ಅವರ ಹಿಸ್ಟ್ರಿ ಪೂರ್ತಿ ಅಲ್ವಾ? ನಾಳೆ ಏನ್ ಪ್ಲಾನ್ ಇದೆ, ಇವತ್ತೇನ್ ಪ್ಲಾನ್ ಇದೆ, ಪ್ರತಿಯೊಂದು ಇಲ್ಲೇ ಕಂಡುಹಿಡಿತಿದ್ದೀರಾ ನೀವು ಅಲ್ವಾ? ಸೊ ನಿಮ್ಮ ಪಾರ್ಟ್ನರ್ ನಿಮಗೆ ಸಿಗೋದು ಕನ್ಫರ್ಮ್, ಬಟ್ ನೀವು ಸ್ವಲ್ಪ ಏನ್ ಲಿಮಿಟಿಂಗ್ ಬಿಲೀವ್, ಸ್ಟಾಪ್ ಮಾಡ್ತಿದ್ದೀರಾ. ನಿಮ್ಮ ಫೀಲಿಂಗ್ಸ್ನ, ನಿಮ್ಮ ಎಮೋಷನ್ಸ್ನ ಲಾಕ್ ಮಾಡ್ತಿದ್ದೀರಾ. ನಿಮಗೆ ನೀವೇ ವಿಲನ್ ಆಗ್ತಿದ್ದೀರಾ ಇಲ್ಲಿ. ಓಕೆ, ಇದರಿಂದ ಈ ಕಾರ್ಡ್ ಹೀಗಾಗೋದು, ಹೀಗೆ ಇದ್ದೋಗ್ಬಿಡ್ಬೋದು. ಕೇರ್ಫುಲ್ ಆಗಿರಿ. ಏಸ್ ಆಫ್ ಪೆಂಟಿಕಲ್ಸ್, ರೈಟ್. ಸೊ ಈ ಕಾರ್ಡ್ ತುಂಬಾ ಪವರ್ಫುಲ್, ಕೆಳಗಡೆ ಹೋಗಿ ಬಿದ್ದಿದೆ. ಭೂತಾಯಿ ಆಶೀರ್ವಾದ ಇದೆ. ಫಸ್ಟ್ ಕಾರ್ಡ್, ಸೆಕೆಂಡ್ ಕಾರ್ಡ್, ಲಾಸ್ಟ್ ಕಾರ್ಡ್, ಏಸ್ ಆಫ್ ಪೆಂಟಿಕಲ್ಸ್ ರಿವರ್ಸ್ ಬರ್ತಿದೆ. ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟ ಹಾಗೆ ಬರಬೇಕಾದಂತಹ ಅವಕಾಶಗಳು ಡಿಲೇ ಆಗ್ತಿದೆ. ಓಕೆ, ನಿಮಗೆ ಬರಬೇಕಾದಂತಹ ಮನೀಸ್ ಇಲ್ಲಿ ಬ್ಲಾಕ್ ಆಗ್ತಿದೆ. ಮನಿ ಎನರ್ಜಿ, ಕ್ಲೈಂಟ್ಸ್, ಕಸ್ಟಮರ್ಸ್ ಲಾಸ್ ಆಗ್ತಿದೆ ಅಲ್ವಾ? ಯಾಕೆ? ಹಿಂದಿನ ಕಾರ್ಡ್ ನೋಡಿ, ನೀವು ಸ್ಟಾಪ್ ಮಾಡಿ ಸ್ಟ್ರಕ್ ಆಗಿ ಕೂತ್ಕೊಂತೀರಾ. ನನಗೆ ಏನೂ ಬೇಡ, ಆಸೆಗಳಿದ್ರೆ ಆದರೂ ನಿಮ್ಮ ಎನರ್ಜಿ ಫ್ಲೋಯಿಂಗ್ ಸ್ಟೇಟಲ್ಲಿ ಇದ್ದು ಪ್ರತಿಯೊಂದು ನಿಮ್ಮನ್ನ ಅಟ್ರಾಕ್ಟ್ ಮಾಡ್ಬೋದು. ಬಟ್ ನೀವು ಆಸೆಗಳನ್ನ ಸ್ಟಾಪ್ ಮಾಡಿ, ಓಕೆನಾ, ಮನಸ್ಸಲ್ಲೇ ನೋವು ತಿಂತಿರೋದ್ರಿಂದ ಮನಿ ಲಾಸ್, ಕೆರಿಯರ್ ಲಾಸ್ನ ನೋಡ್ಬೋದು. ಓಕೆನಾ, ಅದೃಷ್ಟದ ಬಾಗಿಲು ರಿವರ್ಸ್ ಆಗೋದನ್ನ ನೋಡ್ಬೋದು ನಾವು ಇಲ್ಲಿ. ವೀಲ್ ಆಫ್ ಫಾರ್ಚೂನ್ ಏನ್ ಹೇಳುತ್ತೆ ಅಂದ್ರೆ, ಒಂದು ಕಾರ್ಮಿಕ್ ಪ್ಯಾಟ್ರನ್ ಮುಗಿದು ನೆಕ್ಸ್ಟ್ ಸ್ಟೆಪ್ಗೆ ಹೋಗುವಂಥದ್ದು ವೀಲ್. ಅದೃಷ್ಟ, ಇದು ಲಾಟ್ರಿ ಹೊಡೆಯುವಂಥದ್ದು. ಇವನು ಗೇಮ್ ನೋಡಿ, ಗೇಮ್ಸ್ ಇದೆ, ಕತ್ತೆಲ್ಲ ಹಾಕೊಂಡಿದ್ದಾರೆ ಡಾಲರ್ಸ್ ರೀತಿ. ಬಡತನದಲ್ಲಿ, ಸಾಲದಲ್ಲಿ ಬದುಕ್ತಿರುವ ವ್ಯಕ್ತಿಗೆ ಸಡನ್ ಆಗಿ ಲಾಟ್ರಿ ಹೊಡೆಯೋದು ಅದೃಷ್ಟ ಸರ್ಕಲ್, ಅದೃಷ್ಟ ಜೀವನ ಬದಲಾಗೋ ಕಾರ್ಡ್ ಇದು. ಅಂದ್ರೆ ನೀವು ಸಾಲ ಅಂತ ಅಲ್ಲ, ನಿಮ್ಮ ಜೀವನದಲ್ಲಿ ಪ್ರೀತಿ ವಿಚಾರದಲ್ಲಿ ತುಂಬಾ ಬಾರಿ ನೋವನ್ನ, ಕಷ್ಟನ, ಮಾನಸಿಕವಾಗಿ ನೋವನ್ನ ಹೊಂದಿರೋ ನೀವು, ಓಕೆನಾ, ಬ್ಯೂಟಿಫುಲ್ ರಿಲೇಶನ್ಶಿಪ್ಗೋಸ್ಕರ ಆ ಸಡನ್ ಆಗಿ ನಿಮ್ಗೆ ಲಕ್, ಲವ್, ರೊಮ್ಯಾನ್ಸ್, ಮಕ್ಕಳು, ಮನೆ, ಹ್ಯಾಪಿನೆಸ್, ಓಕೆನಾ, ಇಷ್ಟು ದಿನ ಮಿಸ್ ಮಾಡ್ಕೊಂಡಿರುವ ಪ್ರೀತಿನ ನೀವು ಪಡ್ಕೊಳ್ಳೋ ಟೈಮ್ ಬರೋದು ಕೂಡ ಇಲ್ಲಿ ರಿವರ್ಸ್ ಆಗ್ತಿದೆ. ನೀವು ನಿಮ್ಮ ಪಾರ್ಟ್ನರ್ನ ಬ್ಲಾಕ್ ಮಾಡಿದಷ್ಟು, ದೂರ ಮಾಡಿದಷ್ಟು, ಒಂಟಿಯಾಗಿ ಉಳಿಯೋದಿಕ್ಕೆ ಹೋದಷ್ಟು. ಬಟ್ ಡೋಂಟ್ ವರಿ, ಓಕೆನಾ. ನಿಮ್ಗೆ ಯಾವುದೋ ಗಾಡ್ ಎನರ್ಜಿ ಇಲ್ಲಿ ಹೆಲ್ಪ್ ಮಾಡ್ತಿದೆ, ಯೂನಿವರ್ಸ್ ಎನರ್ಜಿ ನಿಮ್ಗೆ ಇಲ್ಲಿ ಹೆಲ್ಪ್ ಮಾಡ್ತಿದೆ ನೋಡಿ, ಓಕೆನಾ. ಎಲ್ಲ ಎಮೋಷನ್ಸ್, ಒಂದೊಂದು ಕಪ್ಪು ಒಂದೊಂದು ಎಮೋಷನ್ ಇಲ್ಲಿ, ಓಕೆನಾ. ನೀವೇ ಹೇಳಿ ಯಾವ್ಯಾವ ಕಪ್ಪು, ಯಾವ್ಯಾವ ಎಮೋಷನ್ ಅಂತ.
ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಹೇಳಿ. ನಿಮ್ಮ ಪಾರ್ಟ್ನರಿಂದ ನಿಮ್ಗೆ ಏನೆಲ್ಲ ಬೇಕು ಹೇಳಿ ಅಲ್ವಾ. ನೀವು ಯಾರಿಗೂ ಯಾವುದಕ್ಕೂ ಹೆದರ್ಕೋಬೇಕಾಗಿಲ್ಲ. ಹೆಗಲ ಮೇಲೆ ಕೈ ಹಾಕಿ ಹ್ಯಾಪಿಯಾಗಿ ನೋಡಿ ನಿಮ್ಮ ಮಕ್ಕಳನ್ನ ನೋಡ್ತಾ. ಪ್ರಪಂಚ ವಾಟರ್ ಎಮೋಷನ್ಸ್, ವಾಟರ್ ಇದೆ, ಸಮುದ್ರ ಎಮೋಷನ್ಸ್ನ ನೋಡ್ತಾ. ಸ್ಕೈ ಇದೆ ಅಲ್ವಾ, ಭೂತಾಯಿ ಇದೆ, ರೈನ್ಬೋ ಮೇಲೆನೆ ಕೂತಿದ್ದೀರಾ. ರೈನ್ಬೋನೇ ಇಲ್ಲಿ ಜೋಲಾಲಿ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ಅಲ್ವಾ. ಬಣ್ಣ ಬಣ್ಣದ ಜೀವನ ನಿಮ್ದಾಗೋ ಸಮಯ ಬರ್ತಿದೆ. ಓಕೆನಾ. ಇದನ್ನ ಸ್ವಲ್ಪ ಸ್ಟಾಪ್, ಓವರ್ ಥಿಂಕಿಂಗ್ ಸ್ಟಾಪ್ ಮಾಡಿ, ನೆಗ್ಲೆಕ್ಟ್ ಮಾಡೋದು ಸ್ಟಾಪ್ ಮಾಡಿ, ನಿಮ್ಮನ್ನ ನೀವೇ ಲಾಕ್ ಮಾಡೋದು ಸ್ಟಾಪ್ ಮಾಡಿ. ನೀವು ರಿಸೀವಿಂಗ್ ಮೂಡಲ್ಲಿದ್ರೇನೆ ನೀವು ಈ ಕಾರ್ಡ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ತುಂಬಾ ಬ್ಯೂಟಿಫುಲ್ ರೀಡಿಂಗ್ ಇದು. ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆನಾ. ಥರ್ಡ್ ಪಾರ್ಟಿ ರಿಮೂವ್ ಆಗುತ್ತೆ ಅನ್ನೋದಕ್ಕೆ ಈ ಕಾರ್ಡ್ ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಿಮ್ಮ ಲೈಫ್ಗೆ ಗುರು ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಟೆಂಪ್ರೆನ್ಸ್, ಬ್ಯಾಲೆನ್ಸ್, ಪ್ರೀತಿ ಬ್ಯಾಲೆನ್ಸ್ ಆಗುತ್ತೆ. ಓಕೆನಾ. ಅದನ್ನ ನಾವು ಇವತ್ತು ಟ್ಯಾರೋ ಗೈಡೆನ್ಸ್ ಅಲ್ಲಿ ನೋಡ್ಬೋದು. ಓಕೆ, ತುಂಬಾ ಬ್ಯೂಟಿಫುಲ್ ರೀಡಿಂಗ್ ಇದು ಇವತ್ತು ಅಲ್ವಾ. ಈ ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ಫೈನಲ್ ಆಗಿ ಟ್ಯಾರೋ ಗೈಡೆನ್ಸ್ ನಿಮಗೆ ಏನು ಹೇಳೋದಿಕ್ಕೆ ಇಷ್ಟಪಡ್ತಿದೆ ಅಂದ್ರೆ, ಓಕೆ, ನೀವು ನಿಮ್ಮ ಪಾರ್ಟ್ನರ್ ರಿಯೂನಿಯನ್ ಆಗೋದು ಅಥವಾ ನಿಮ್ಮಿಬ್ಬರಿಗೂ ಮದುವೆ ಆಗುವಂಥದ್ದು, ನೀವಿಬ್ರು ಜೊತೆಲಿ ಇರೋವಂಥದ್ದು ತುಂಬಾ ಕನ್ಫರ್ಮ್ ಆಗಿ ಇಲ್ಲಿ ಟ್ಯಾರೋ ಗೈಡೆನ್ಸ್ ನಿಮಗೆ ಕೊಡ್ತಿದೆ. ಓಕೆನಾ. ಎನರ್ಜಿ ನಿಮ್ಮ ಕಡೆ ಇರೋವಾಗ ನೀವು ಬ್ಲಾಕ್ ಮಾಡಿ, ಅವ್ರನ್ನ ದೂರ ಮಾಡಿ, ಅವ್ರನ್ನ ದ್ವೇಷಿಸಿ, ಓಕೆನಾ, ಅವರಿಂದ ದೂರ ಸರಿದು ನಿಮ್ಮ ಎಮೋಷನ್ಸ್ನ ಲಾಕ್ ಮಾಡಿಕೊಂಡು ಕೂತ್ಕೊಂಡ್ರೆ, ಓಕೆನಾ, ಆಗ್ಬೇಕಾಗಿರುವಂತಹ ನಿಮ್ಮ ಕಡೆ ಬರಬೇಕಂತಹ ಪಾಸಿಟಿವ್ ರಿಸಲ್ಟ್ ಕೂಡ ಸ್ಟಾಪ್ ಆಗ್ಬೋದು. ಓಕೆ, ಯಾವಾಗಲೂ ನೀವೊಬ್ಬ ಹೈಯರ್ ಸೆಲ್ಫ್, ಐ ಎನರ್ಜಿ, ನೀವೊಬ್ಬ ಸೋಲ್. ಓಕೆನಾ, ಅದನ್ನ ಗುರುತಿಸಿ. ಓಕೆ, ನಿಮ್ಮ ಕಡೆಗೆ ನಿಮ್ಮ ಪರ್ಸನ್ ಬರೋ ಎನರ್ಜಿ ಜಾಸ್ತಿ ಆಗಬೇಕು, ಎಲ್ಲ ನಿಮ್ಮ ಕಡೆ ಪಾಸಿಟಿವ್ ಆಗಿ ಆಗಬೇಕು ಅಂದರೆ ಹೋಪನೋಪನೋ ಮಾಡಿ ಡೈಲಿ. ಓಕೆ, ನೀವು ರಿಸೀವಿಂಗ್ ಮೂಡಲ್ಲಿ ಇದ್ರೇನೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಳಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ. ನೀವು ಬ್ಯೂಟಿಫುಲ್ ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ನಾನು ಇವತ್ತು ಟ್ಯಾರೋ ಗೈಡೆನ್ಸ್ ಅಲ್ಲಿ ನೋಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಹೈಪ್ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ ಥ್ಯಾಂಕ್ ಯು ಟ್ಯಾರೋಟ್ ಗೈಡೆನ್ಸ್ ಅಂತ ಮೆಸೇಜ್ ಮಾಡಿ. ಓಂ ಸಾಯಿರಾಮ್.